ಆತ್ಮೀಯರೇ ನಮಸ್ಕಾರ. ಹೆಣ್ಣು ಆರ್ಥಿಕವಾಗಿ ಸಶಕ್ತಳಾಗಿರೋದ್ರಿಂದ ಮದುವೆ ಆಗಕ್ಕೆ ಒಪ್ತಾ ಇಲ್ಲ, ಅಥವಾ ಮದುವೆ ಆದ್ರೂ ಕೂಡ ಅವಳು ವಿಚ್ಛೇದನಕ್ಕೆ ಹೋಗ್ತಾ ಇದ್ದಾಳೆ ಅನ್ನೋ ಮಾತು ಎಷ್ಟು ನಿಜ ಅಂತ ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಹೆಣ್ಣಿಗೆ ಮದುವೆ ಆಗಬಾರ್ದು ಅಂತ ಏನಿರಲ್ಲ, ಆದರೆ ಅನುರೂಪವಾದ ಗಂಡ ಅವಳಿಗೆ ಬೇಕಾಗಿರುತ್ತೆ. ಇಲ್ಲಿ ಮದುವೆ ಆಗ್ತಾಳವಳು, ಮದುವೆಗೆ ಅವಳಿಗೆ 1,00,000 ಸಂಬಳ ಬರ್ತಾ ಇದ್ರೆ, ಇಷ್ಟೊಂದು ಬರ್ತಾ ಇದೆಯಲ್ಲ, ನಾನೊಂದು ಸ್ವಲ್ಪ EMI ಮಾಡ್ಕೊಳ್ಳೋಣ, ಸಾಲ ತಗೊಳ್ಳೋಣ ಅಂತ ಹೇಳಿ ಅವಳು ಸಾಲ ತೊಗೊಂಡಿರ್ತಾಳೆ. ಯಾತ್ಯಾತಿಗೆ ತೊಗೊಂಡಿರ್ತಾಳೆ ಅಂದರೆ, ಮದುವೆ ಮಂಟಪದ ಅಲಂಕಾರ ಇರ್ಬೋದು, ಪ್ರೀ ವೆಡ್ಡಿಂಗ್ ಶೂಟ್ ಇರ್ಬೋದು, ಅವಳಿಗೆ ಬ್ಲೌಸ್ಗೆ ಮಾಡಿಸಿರೋ ಎಂಬ್ರಾಯ್ಡ್ರಿ ಇರ್ಬೋದು, ಅಥವಾ ಅವನಿಗೆ ಕೊಡಿಸಿರೋ ಶೇರ್ವಾನಿ ಮೇಲಿರೋ ಎಂಬ್ರಾಯ್ಡ್ರಿ ಇರ್ಬೋದು, ಅಥವಾ ಅವಳ ಲೆಹಂಗಾ ಇರ್ಬೋದು. ಹೀಗೆ ಹನಿಮೂನ್ಗೂ ಒಂದೊಂದ್ಸತಿ ಖರ್ಚು ಮಾಡಿಕೊಂಡು ಎಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಸಂಸಾರ ಹೂಡಿದಾಗ ಅಡುಗೆ ಮನೆಗೆ ಬೇಕಾಗಿದ್ದ ಕೆಲವು ಉಪಕರಣಗಳು ಇದನ್ನೆಲ್ಲ ಅವಳು ತೊಗೊಂಡು ಬಂದಿರ್ತಾಳೆ. ಈಗ 1,00,000 ಸಂಬಳ ಬರ್ತಾ ಇರುತ್ತೆ ಅಲ್ವಾ. ಮದುವೆ ಆದಮೇಲೆ ಒಂದು EMI ಕಟ್ಟಾಗಿ ಮೊದಲನೇ ಸತಿ ಅವಳಿಗೆ ಸಂಬಳ ಬಂದಾಗ ಪಿಚ್ ಅನ್ಸುತ್ತೆ. ಎಲ್ಲ 30,000 ಅವಳ ಕೈಗೆ ಬರ್ಬೋದು. ಏನಪ್ಪ ಹಿಂಗಾಗ್ತಾ ಇದೆಯಲ್ಲ ಅಂತ ಅವಾಗ ಅವಳಿಗೆ ಒಂದು ವಾಸ್ತವ ಅವಾಗ ಅವಳಿಗೆ ಅರಿವಾಗುತ್ತೆ. ಅಷ್ಟರ ಮಧ್ಯೆ ಏನಾಗುತ್ತೆ, ಪಕ್ಕದಲ್ಲಿ ಇದ್ದಿದ್ದ ಗಂಡನ ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, 25,000 ನಿನ್ನ ಬ್ಯಾಂಕ್ ಅಕೌಂಟಿಂದ ಡಿಡಕ್ಟ್ ಆಗ್ತಾ ಇದೆ ಅಂತ. ಅವಳು ಕೇಳ್ತಾಳೆ, ಏನು, ಯಾರಿಗೆ ಕಳಿಸಿದ್ಯಾ, ಏನು 25,000? ಅಲ್ಲಿವರೆಗೂ ಅವನು ನನಗಿಲ್ಲ ಇಲ್ಲ ಅಂತ ಹೇಳ್ಕೊಂಡು ಬರ್ತಿರ್ತಾನಲ್ಲ, ಅವನ ಸಂಬಳ 2-2.25 ಲಕ್ಷನೇ ಇರುತ್ತೆ. ಆದರೆ ಇಲ್ಲ ಅಂತ ಹೇಳ್ಕೊಂಡು ಬರ್ತಿರ್ತಾನಲ್ಲ, ಅವನು ತಾಯಿಗೋ ಅಕ್ಕಂಗೋ ಕೊಟ್ಟಿರ್ತಾನೆ. ಕೊಡಲಿ, ಪರವಾಗಿಲ್ಲ ಮೇಡಮ್, ಆದರೆ ನನಗೆ ಹೇಳಬೇಕಲ್ವಾ, ಪಾರದರ್ಶಕತೆ ನನ್ನಿಂದ ಬಯಸೋನು ಅವನು ಯಾಕೆ ನನಗೆ ಪಾರದರ್ಶಕತೆ ಆರ್ಥಿಕ ವಿಚಾರದಲ್ಲಿ ಕೊಡೋದಿಲ್ಲ ಅಂತ ಅವಳು ಪ್ರಶ್ನೆ ಮಾಡಿದಾಗ ನಾವೆಲ್ಲ ಮೂಕ ಆಗ್ತೀವಿ, ನಮಗೇನು ಮಾತು ಹೊರಡಲ್ಲ. ಮುಂದೆ ಏಜ್ ಆಗ್ತಾ ಇದೆ, 32 ವರ್ಷ ಅಂದ್ಬಿಟ್ಟು ಅವಳು ಮಗುನೂ ಮಾಡ್ಕೋತಾಳೆ. ಮಗು ಆಗೋ ಸಮಯದಲ್ಲಿ ತಿರ್ಗಾ ಸೀಮಂತದ ಖರ್ಚು, ಮಗುವಿನ ಒಂದು ಮೆಟರ್ನಿಟಿ ಲೀವ್ ತೊಗೊಳ್ಳೋದಾಗಲಿ ಎಲ್ಲ ಆಗಲಿ, ಇದೆಲ್ಲ ಮಾಡುವಾಗ ಗಂಡ ಒಂದು ಡೇಟಿಂಗ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಬಿಟ್ರೆ ಅವಳು ತುಂಬ ಬೇಜಾರಾಗುತ್ತೆ. ಅದನ್ನು ಅವಳು ಇವಾಗಲೇ ಫೈಸಲ್ ಮಾಡ್ಕೊಂಡ್ಬಿಡ್ಬೇಕು ಅಂತ ತನ್ನ ಅತ್ತೆಗೆ ಫೋನ್ ಮಾಡಿ ಹೇಳ್ತಾಳೆ, ಈ ಥರ ನಿಮ್ಮ ಮಗ ಮಾಡ್ತಾ ಇದ್ದಾರೆ, ಅವ್ರಿಗೆ ಸ್ವಲ್ಪನಾದರೂ ಬುದ್ಧಿ ಹೇಳಿ ಅಂತ. ಅತ್ತೆ ಏನೋ ಪಾಪ ಬೇಜಾರಿಸ್ಕೋಬೇಡಮ್ಮ ಅಂತ ಸಮಾಧಾನ ಮಾಡ್ತಾರೆ. ಆದರೆ ನಾದ್ನಿ ಏನು ಮಾಡ್ತಾಳೆ, ಈ ವಯಸ್ಸಲ್ಲಿ ನಮ್ಮಮ್ಮಂಗೆ ಯಾಕೆ ನೀನು ಇದನ್ನೆಲ್ಲ ಹೇಳಿ ಒತ್ತಡ ಹೇರ್ತೀಯಾ, ನಿಂಗೆ ನಾಚಿಕೆ ಆಗಲ್ವಾ, ಅವ್ನು ಮಾಡಿದ ತಪ್ಪಿಗೆ ನಮ್ಮಮ್ಮನ ಯಾಕೆ ನೀನು ಬೈತಾ ಇದೆಯಾ ಅಂತ ಇವಳು ಜೋರು ಮಾಡ್ತಾಳೆ. ಇವಳೇನು ಅವ್ರ ಅಮ್ಮಂಗೆ ಬೈದಿರಲ್ಲ, ನ್ಯಾಯ ಕೊಡಿಸಿ ನನ್ನ ಗಂಡ ನಿಯತ್ತಾಗಿರೋ ಹಾಗೆ ನೀವು ಒಂಚೂರು ಬುದ್ಧಿ ಹೇಳಿ ಮಗ ಅಲ್ವಾ ಅಂತ ಹೇಳ್ಕೊಂಡಿರ್ತಾಳಷ್ಟೆ. ಆದರೆ ಆ ಜಗಳ ಎಲ್ಲೆಲ್ಲಿಂದನೂ ಹೋಗುತ್ತೆ. ಹೋಗಲಿ, ಇದನ್ನೇನೋ ತಡ್ಕೊಂಡು ನಾನು ಮನೇಲಿ ಇರ್ತೀನಿ ಅಂದರೆ, ಮನೆ ಕೆಲಸಕ್ಕೆ ಬರುವಂಥ ಒಂದು ಹೆಣ್ಣಿಗೆ ಒಂದು ಸಂಬಳ ಕೊಡಬೇಕು, ಅದಕ್ಕೆ ಅವನು ಕೋಆಪ್ರೇಟ್ ಮಾಡಲ್ಲ. ಅಥವಾ ನೀನೇನು ಮಹಾ HR ಕೆಲಸದಲ್ಲಿದೆಯಾ, ನಾನು ಸಾಫ್ಟ್ವೇರ್ ಡೆವಲಪರು, ನಿನ್ನ ಕೆಲಸ ಏನು ಮಹಾ ಇರುತ್ತೆ, ರೆಕ್ರೂಟ್ಮೆಂಟು, ನೀನು ಅದಕ್ಕೇನು ಬುದ್ಧಿ ಉಪಯೋಗಿಸ್ಬೇಕಾಗಿಲ್ಲ ಅಂತ ಆ ಒಂದು ವೃತ್ತಿಯ ಬುದ್ಧಿಮಟ್ಟದ ಒಂದು ತಾರತಮ್ಯ ಮಾಡೋದು, ಹೀಯಾಳಿಸೋದು, ಅಥವಾ ಯಾವುದೇ ಒಂದು ಮಗುವಿನ ಖರ್ಚಿಗೆ ಇವನು ಸಹಕಾರ ನೀಡದೇ ಇರೋದು, ಇದೆಲ್ಲ ಒಂದೊಂದಾಗಿ ಸೇರಿಕೊಂಡು ನಾನು ಯಾಕೆ ಮದುವೆ ಆದೆ, ಇಷ್ಟರಲ್ಲಿ 2.5 ವರ್ಷ ಆಗೋಯ್ತಲ್ಲ ಅಂತ ಅನಿಸುತ್ತೆ. ಹೋಗಲಿ, ಅತ್ತೆ ಏನೋ ಬರ್ತಾರೆ, ಮಗು ಜೊತೆ ಇರಬೇಕು ಅಂತ ಆಸೆ ಅಂತ ಅಂದ್ಕೊಂಡು ಬರ್ತಾರೆ. ಬಂದಾಗ ಏನಾಗುತ್ತೆ, ಅವ್ರ ಅತ್ತೆ ಮಧ್ಯರಾತ್ರಿ 12:30ವರೆಗೂ ಮಗುನ ಆಟ ಆಡಿಸ್ಕೊಂಡಿದ್ಬಿಟ್ಟು ಬೆಳಗ್ಗೆ 10:30-11 ಗಂಟೆವರೆಗೂ ಮಲಗಿಸ್ಕೊಂಡಿರ್ತಾರೆ. ಅವಳು ಕೇಳ್ತಾಳೆ, ಯಾಕಮ್ಮ ಹೀಗೆ ಮಾಡ್ತೀರಾ, ಒಂದು ಬೇಗ ಮಲಗಿಸ್ಬಿಟ್ಟು ಬೇಗ ಎಬ್ಸೋಣ ಮಗುನ, ಒಂದು ರೊಟೀನ್ಗೆ ಹಾಕಬೇಕಲ್ವಾ, ಶಿಸ್ತಿಗೆ ಬೀಳಬೇಕಲ್ವಾ. ಏನು ನಮ್ಮ ಅಮ್ಮನ ಮೇಲೆ ನೀನು ಈ ಥರ ಜೋರು ಮಾಡೋದು, ನನ್ನ ಮೇಲಾಯಿತು ನಮ್ಮ ಅಮ್ಮನ ಮೇಲೆ ಜೋರು. ಈ ಎಲ್ಲ ಒಂದು ಘಟನೆಗಳನ್ನು ನೀವು ನೋಡ್ತಾ ಹೋದಾಗ ಇದೆಲ್ಲ ಅನ್ಪ್ರೊಡಕ್ಟಿವ್ ಕಾನ್ಫ್ಲಿಕ್ಟ್, ಹುರುಳಿಲ್ಲದ ಕೆಲವು ಸಂಘರ್ಷಗಳು. ಈ ಸಂಘರ್ಷಗಳನ್ನು ನಾವು ಕೂತ್ ಕಡೆನೆ ನಾವು ಇತ್ಯರ್ಥ ಮಾಡ್ಕೊಳ್ಬೋದು. ಮದುವೆ ಅನ್ನೋದು ಒಂದು ಹೂಡಿಕೆ, ಇಟ್ಸ್ ಅ ಸ್ಟಾರ್ಟಪ್ ಕಂಪನಿ ಅಂತ ಈ ಹುಡುಗಿ ತಿಳ್ಕೋಬೇಕಾಗಿದ್ದ ಒಂದು ಸಂದರ್ಭ ಇದೆ. ಇಲ್ಲಿ ನಾವು ಬೆಳೀತಾ ಹೋಗೋಕ್ಕೆ ಒಂದು ಸಣ್ಣದ ಒಂದು ಭದ್ರತೆ ಕೊಟ್ಟರೆ ಸಾಕು. ನೀನು ಇದು ಮಾಡ್ತಾ ಇದೆಯಾ, ನಾನು ಇದು ಮಾಡ್ತೀನಿ ಅಂತ ಒಂಚೂರು ಅಡುಗೆ ಮನೆ ಕಟ್ಟೆ ಕ್ಲೀನ್ ಮಾಡೋದು, ಅಥವಾ ಬಟ್ಟೆ ಹರಿವಾಕೋದು, ಬಟ್ಟೆ ಮಡ್ಚೋದು, ಮಗುನ ಒಂದು ಪಾರ್ಕ್ಗೆ ಕರ್ಕೊಂಡು ಹೋಗೋದು, ಸ್ವಲ್ಪ ನೀನು ನಿದ್ದೆ ಮಾಡು, ನಿನ್ಗೆ ಆಯಾಸ ಆಗಿದೆ ಅಂತ ಹೇಳೋದು, ಒಂದು ಚಿಕ್ಕ ಸಣ್ಣ ಪುಟ್ಟ ಕೇರ್ ಕೊಡೋದ್ರಿಂದ ಇಡೀ ದಿನ ಅವಳನ್ನು ಒಂದು ನಿಂಗೇನು ಕಾಫಿ ಬೇಕಾ, ಹೀಗೆ ಒಂದು ಹೆಣ್ಣು ಅಷ್ಟೊಂದು ಮಾಡ್ತಾ ಇದ್ದಾಳೆ ಮನೆಗೆ ಅನ್ನುವಾಗ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಏನೂ ಕೇಳ್ದಲೆ ಏಕಾಏಕಿ ರಾತ್ರಿ ಒಂದು ಫಿಸಿಕಲ್ ಇಂಟಿಮಿಸಿಯನ್ನು ಅವನು ಬಯಸಿದಾಗ ಖಂಡಿತ ಅವಳು ಬೇಡ ಅಂತ ತಳ್ತಾಳೆ. ಯಾಕಂದರೆ ಹೆಣ್ಣಿಗೆ ಏಕಾಏಕಿ ಫಿಸಿಕಲ್ ಇಂಟಿಮೆಸಿಗೆ ಹೋಗೋಕ್ಕಾಗಲ್ಲ. ಅವನು ಪಾರದರ್ಶಕತೆ ಹೊಂದಿಲ್ಲ, ಇವಳ ವೃತ್ತಿಯ ಬಗ್ಗೆ ಒಂದು
ಗೌರವ ಇಟ್ಕೊಂಡಿಲ್ಲ, ಅಥವಾ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಿಲ್ಲ, ಯಾವುದನ್ನೇ ಇವನು ಹಂಚ್ಕೋತಾ ಇಲ್ಲ ಅನ್ನೋವಾಗ ಅವಳಿಗೆ ಸುಸ್ತು ಅನಿಸುತ್ತೆ. ನಾನು ಮಾಡಿದ್ದು ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು ಅಂತ ಒಂದು 4 ವರ್ಷದೊಳಗಡೆ ಅವಳು 40 ವರ್ಷ ಸಂಸಾರ ಮಾಡುವಷ್ಟು ಓವರ್ ಥಿಂಕಿಂಗ್ ಮಾಡಿಬಿಟ್ಟಿರ್ತಾಳೆ. ಸ್ನೇಹಿತರೆ, ಇದಕ್ಕೆ ಒಂದು ಸಲಹೆ, ಸಮಾಧಾನ ಕೊಡೋದಾದರೆ ನೀವೇನು ಹೇಳ್ತೀರಾ? ನಾನು ಅವನಿಗೆ ಮನವರಿಕೆ ಮಾಡಿಕೊಟ್ಟು, ಇಲ್ಲಪ್ಪ ಹೀಗೆಲ್ಲ ಮಾಡಬೇಡ, ವಿಚ್ಛೇದನಕ್ಕೆ ಹೋಗಬೇಡ, ಹೆಣ್ಣು ಆರ್ಥಿಕವಾಗಿ ಸಶಕ್ತಳಾಗಿದ್ದಾಳೆ ಕರೆಕ್ಟು, ಆದರೆ ಎಷ್ಟೊಂದು ಖರ್ಚುಗಳನ್ನು ಅವಳು ಮಾಡಿರ್ತಾಳೆ. ಯಾವುದೇ ಕೆಲಸ ಆಗಲಿ, ನಿನ್ನೂ ಒಂದು HR ಅಲ್ವಾ ನಿನ್ನನ್ನು ಕೆಲಸಕ್ಕೆ ತೊಗೊಂಡಿರೋದು, ಯಾಕೆ HR ಅಂದರೆ ಅಷ್ಟೊಂದು ನೀನು ಕೀಳಾಗಿ ನೋಡ್ತೀಯಾ? ಹೀಗೆಲ್ಲ ಕೆಲವು ರಿಫ್ಲೆಕ್ಷನ್ಸ್ನ ನಾವು ಕೊಟ್ಟಾಗ ಅವನಿಗೆ ಅರಿವಾಗಿ ಇಲ್ಲ, ನಾನು ನನ್ನ ಹೆಂಡತಿ ಹತ್ರ ಕ್ಷಮೆ ಕೇಳ್ತೀನಿ, ನಾನು ವಾಪಸ್ ಹೋಗ್ತೀನಿ ಅಂತ ಈಗ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಚಾರದಲ್ಲಿ ನಿಮ್ಮ ಸಲಹೆ ಏನು? ನಿಮ್ಮ ಒಂದು ಏನು ಅಬ್ಸರ್ವ್ ನೀವು ಮಾಡಿದ್ದೀರಾ? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಮೂದಿಸಿ. ಬದಲಾಗ್ತಾ ಇರೋ ಜನಜೀವನ, ಸಾಮಾಜಿಕ ಪರಿಸರಗಳು ಬದಲಾಗಿವೆ. ಈ ನಡುವೆ ವಿಚ್ಛೇದನಗಳನ್ನು ಕಡಿಮೆ ಮಾಡಬೇಕು ಅಂದರೆ ನಾವು ಏನು ಮಾಡಬಹುದು ಅಂತ ತಿಳಿಸ್ಕೊಡಿ. ನಮಸ್ಕಾರ.